ನೆಚ್ಚಿನ CTV ನ್ಯೂಸ್ನ ಕಾರ್ಯಕ್ರಮ ಸ್ಟ್ರೆಸ್ ಬಸ್ಟರ್ಸ್. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಸೊ ನಾವಿವತ್ತು ಬಂದಿದ್ದೀವಿ ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್ಗೆ. ನಾನು ಸಿಂಪಲ್ ಫನಿ ಕ್ವಶನ್ಸ್ ಇಟ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಗಾದರೆ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿ ಉತ್ತರ ಹೇಳ್ತಾರೆ ಅಂತ ನೋಡೋಣ. ಫನ್ ಮಾತ್ರ ಸಖತ್ತಾಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ಹೆಸರು? ಹರ್ಷಿತಾ. ಹರ್ಷಿತಾ. ಏನು ಓದ್ತಿರೋದು? ಫಸ್ಟ್ ಕಾಮರ್ಸ್. ಫಸ್ಟ್ ಇಯರ್ ಕಾಮರ್ಸಾ? ಹರ್ಷಿತಾ ಏನಾಗ್ಬೇಕು ಅನ್ಕೊಂಡಿದ್ದೀರಾ? CA ಚಾರ್ಟೆಡ್ ಅಕೌಂಟೆಂಟ್. CA ಮಾಡಬೇಕು. ಯಾಕೆ? ದುಡ್ಡು ಸಂಪಾದನೆ ಚೆನ್ನಾಗಿ ಮಾಡ್ಬೋದಂತಾರ? ಹೌದು. ಹೌದಾ? ಏನು ಮಾಡಿದ್ರು ಮಾಡೋದು ಅದಕ್ಕೆ ಅಂತನಾ? ಸರಿ, ಹರ್ಷಿತಾ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವ್ರದ್ದೊಂದು ಡೈಲಾಗ್ ಹೇಳ್ಬೋದಾ? ಪುಷ್ಪ ಅಂಟೆ ಫ್ಲವರ್ ಅನ್ಕೊಂತೀವ ಫೈರ್. ನಿಮ್ಮ ಡೈಲಾಗಲ್ಲಿ ಮಾತ್ರ ಫೈರ್ ಇಲ್ಲ. ಇನ್ನೊಂದ್ಸರಿ ಫುಲ್ ಫೈರಲ್ಲಿ ಹೇಳಬೇಕು. ಪುಷ್ಪ ಅಂಟೆ ಫ್ಲವರ್ ಅನ್ಕೊಂತೀವ ಫೈರ್ ನಿಮ್ಮ ತಗ್ಗೆದಲೆ. ಈಗ ಬಂತು. ಸೊ ಹರ್ಷಿತಾ, ಏನು ಹರ್ಷಿತಾ ಅಂತಂದ್ರೆ? ಸಂತೋಷ. ಸಂತೋಷ, ಹ್ಯಾಪಿನೆಸ್. ಹ್ಯಾಪಿನೆಸ್. ಸೊ ಓಕೆ. ಫೇವ್ರೆಟ್ ಹೀರೋ ಯಾರು? ಅಲ್ಲು ಅರ್ಜುನ್. ಹೀರೋಯಿನ್? ಸಮಂತ. ಸಮಂತ ಅವರ? ಸಮಂತ ಅವ್ರದ್ದು ಯಾವ್ದಾರ ಒಂದು ಸಾಂಗ್ ಹಾಡ್ಬೋದಾ? ಸಾಂಗ್ ಆಡಂಗಿಲ್ಲ. ಸರಿ, ಕಾಲೇಜಿನ ಪ್ರಿನ್ಸಿಪಲ್ ಹೆಸರೇನು? ಲೋಕೇಶ್ ಸರ್. ಲೋಕೇಶ್ ಸರ್. ಅವ್ರು ನಿಮ್ಮ ಜೊತೆ ಎಲ್ಲ ಹೆಂಗಿರ್ತಾರೆ? ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲ ಎಜುಕೇಷನ್ ಬಗ್ಗೆ ತುಂಬ ಇದು ಮಾಡ್ತಾರೆ. ನಮಗೆ ತುಂಬ ಡಿಸಿಪ್ಲಿನ್ ಆ್ಯಂಡ್ ಚೆನ್ನಾಗಿ ನಮಗೆಲ್ಲ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಕಾಲೇಜಲ್ಲಿ ನಿಮ್ಮ ಫೇವ್ರೆಟ್ ಲೆಕ್ಚರರ್ ಯಾರು? ಇಂಗ್ಲೀಷ್ ಸರ್, ವೆಂಕಟೇಶ್ ಸರ್. ವೆಂಕಟೇಶ್ ಸರ. ಯಾಕೆ? ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲದರಲ್ಲಿ ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ಇಂಗ್ಲೀಷ್ ಫಸ್ಟ್ PU ನೀವೀಗ. ಯಾವ ಲೆಸನ್ ನಿಮಗೆ ಫೇವ್ರೇಟ್? ರೋಮಿಯೋ ಅಂಡ್ ರೋಮಿಯೋ ಜೂಲಿಯೆಟಾ? ಹೌದು. ರೋಮಿಯೋ ಜೂಲಿಯೆಟ್ ಚೆನ್ನಾಗಿ ಮಾಡಿದಾರಾ? ಚೆನ್ನಾಗಿ ಮಾಡಿದ್ದಾರೆ. ಸರಿ, ಆಯಿತು. ಸೊ ನಾನೊಂದು ಫನಿ ಕ್ವಶನ್ ಕೇಳಲಾ? ದೀಪ ಅನ್ನೋ ಹುಡುಗಿನ ಅವ್ರ ಅಪ್ಪ ಅವರಮ್ಮ ಒದ್ದು ಹೊರಗಡೆ ಓಡಿಸ್ಬಿಟ್ರೆ ಏನಂತ ಕರೀತಾರೆ? ದೀಪಾವಳಿ. ದೀಪಾವಳಿ ಅಂತ ಕರೀತಾರಾ? ದೀಪಾವಳಿ. ಸರಿ, ಆಯ್ತು. ಆನ್ಸರ್ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅವ್ರನ್ನ ಕೇಳ್ತೀರಾ? ಕೇಳಿ ನೋಡಿ. ವೇದ. ದೀಪಿಕಾ. ದೀಪಿಕಾ ಅಂತ ಕರೀತಾರಾ? ಸರಿ, ಈಗ ಇಬ್ಬರಿಗೂ ಆನ್ಸರ್ ರಾಂಗು. ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸರಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ, ನೀವು ಪ್ರೋಗ್ರಾಮ್ನ ನೋಡಬೇಕು. ನೋಡ್ತೀರಾ? ಎವ್ರಿ ಸ್ಯಾಟರ್ಡೆ 7 o'clockಗೆ ಜಾನ್ 2026 ಸ್ಟಾರ್ಟ್ ಆಗುತ್ತೆ. ಹಾಯ್. ಹಾಯ್. ನಿಮ್ಮ ಹೆಸರು? ಭಾವನಾ. ಭಾವನಾ. ಭಾವನಾ ಏನು ಓದ್ತಿರೋದು? ಭಾವನಾ ಫಸ್ಟ್ PU. ಫಸ್ಟ್ PU. ಭಾವನಾ ಫಸ್ಟ್ PU ಕಾಮರ್ಸ್. ಫಸ್ಟ್ PU ಕಾಮರ್ಸ್. ಏನಾಗ್ಬೇಕು ಅನ್ಕೊಂಡಿದ್ದೀರಾ ಭಾವನಾ? ನಾನು ಚಾರ್ಟೆಡ್ ಅಕೌಂಟೆಂಟ್. CA. ಯಾಕೆ? ನಿಮಗೂ ದುಡ್ಡು ಬೇಕಾ? ದುಡ್ಡು ಬೇಕು ಅಂತಲ್ಲ, ಲೈಕ್ ತುಂಬ ರೆಸ್ಪೆಕ್ಟ್ ಇರುತ್ತೆ ಸಿಟಿಯಲ್ಲಿ, ಅದು ಅಂತ CA ಆಗಬೇಕು ಅಂತ ಅನ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಆಗೋಗ್ಬಿಡ್ಬೇಕಾಯ್ತಾ? ಶೋರಕ್ಕ. ಸರಿ. ಸೊ ನಿಮ್ಮ ಮನೇಲಿ ಯಾರ್ಯಾರು ಇರ್ತೀರಾ? ನಾನು, ಅಮ್ಮ, ತಾತ, ಅಜ್ಜಿ, ಜೀವನ್ ಅಂದರೆ ನನ್ನ ತಮ್ಮ. ಜೀವನ್ ಅಂದರೆ ನಿಮ್ಮ ತಮ್ಮ. ಓಕೆ. ಯಾರು ಇಷ್ಟ ಜಾಸ್ತಿ? ನನಗೆ ಜಾಸ್ತಿ ಇಷ್ಟ ಅಂದರೆ ಅಜ್ಜಿ. ಅಜ್ಜಿ. ಅಪ್ಪ ಅಮ್ಮ? ಅಪ್ಪ ಅಮ್ಮನೂ ಇಷ್ಟ, ಅಂದರೆ ಜಾಸ್ತಿ ಇಷ್ಟ ಯಾಕಂದರೆ ನಾನು ಜಾಸ್ತಿ ಅಜ್ಜಿ ಹತ್ರನೇ ಬೆಳೆದಿದ್ದು, ಅದಕ್ಕೆ ನಿಮ್ಮ ಅಜ್ಜಿಯವ್ರು ಇಷ್ಟ. ಸೊ ನಿಮ್ಮ ಅಜ್ಜಿಯವ್ರ ಜೊತೆ ನಿಮ್ಮ ಸಂಬಂಧ ಹೆಂಗಿರುತ್ತೆ? ಫುಲ್ ಬಾಂಡ್ಲಿ, ಅಂದರೆ ಫ್ರೆಂಡ್ಲಿ ಆಗಿರ್ತಾರೆ ಅಜ್ಜಿ. ನಾನು ಏನೇ ಕೇಳಿದ್ರು ಈಸ್ಕೊಡೋದು. ಲೈಕ್ ನಾನು ಅಪ್ಪ ಅಮ್ಮ ಕೇಳೋಕ್ಕಿಂತ ಫಸ್ಟು ಅಜ್ಜಿನ ಕೇಳ್ತೀನಿ. ಅಜ್ಜಿ ಅವಾಗ ಹ್ಞೂ ಸರಿ ಅಂತ ಹೇಳ್ತಾರೆ. ಅಕಸ್ಮಾತ್ ಏನಾದರೂ ಅಜ್ಜಿ ಹತ್ರ ಕಾಸು ಏನಾದರೂ ಇರಲಿಲ್ಲ ಅಂದರೆ ಅಪ್ಪ ಅಮ್ಮ ಕೇಳಿದರೆ, ಆವಾಗ ಅಮ್ಮ ಏನಾದರೂ ಬೇಡ ಅಂದರೆ ಅಜ್ಜಿ ಹೆಂಗೋ ಹಂಗೆ ಅಡ್ಜಸ್ಟ್ ಮಾಡಿಬಿಟ್ಟು ನಂಗೆ ತಂದ್ಕೊಡಿ. ಅದಕ್ಕೆ ಅಜ್ಜಿ ಸೊ ಫುಲ್ ಇಷ್ಟ. ಸೊ ಒಂದು ಥ್ಯಾಂಕ್ಸ್ ಹೇಳ್ಬೋದಾ ನಿಮ್ಮ ಅಜ್ಜಿಯವ್ರಿಗೆ? ಅಜ್ಜಿ ಥ್ಯಾಂಕ್ ಯು, ಐ ಲವ್ ಯು. ಓಕೆ ಓಕೆ. ಸೊ ನಿಮ್ಮ ತಮ್ಮ ಜೀವನ್ ಅಂತ ಅಂದ್ರಿ, ಅವ್ರ ಜೊತೆ ಹೆಂಗಿರ್ತೀರ? ಅವನು ಲೈಕ್ ತುಂಬ, ನನಗೂ ಅವನಿಗೂ ಶತ್ರುತ್ವ ಥರ. ಯಾವಾಗ ನೋಡಿದ್ರು ಫೈಟಿಂಗ್ ಆಡ್ತಾ ಇರ್ತೀನಿ. ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಏನು ಯಾವಾಗ ನೋಡಿದ್ರು ಫೈಟಿಂಗ್ ಆಡ್ತಾನೆ ಇರ್ತೀರಾ, ಜಗಳ ಆಡ್ತಾನೆ ಇರ್ತಾರೆ, ತಲೆನೋವು ಬರುತ್ತೆ ನನಗೆ. ಫುಲ್ ಬೇಜಾರು ಇಡಿಸ್ಬಿಡ್ತೀರಾ ಅದೇ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ? ಆದರೆ ಯಾರಾದರೂ ಬೇರೆಯವ್ರು ಏನಾದರೂ ಬೈದರೆ ತುಂಬ ಬೇಜಾರಾಗುತ್ತೆ. ಅವ್ರನ್ನೇ ಬೈದ್ಬಿಡ್ತೀನಿ ನಾನು, ಅವನಿಗೆ ಬೈಯಕ್ಕೆ ಬಿಡಲ್ಲ. ನಾನು ಮಾತ್ರ ಹೊಡಿಬೇಕು, ಅಮ್ಮ ಹೊಡಿದ್ರೆ ಬೇಜಾರಾಗುತ್ತೆ. ಹಂಗೆ ತಮ್ಮನ ಮೇಲೆ ಪ್ರೀತಿ ಇದೆ, ಬಟ್ ನಾನು ಮಾತ್ರ ಹೊಡಿಬೇಕು, ಬೇರೆಯವ್ರು ಯಾರು ಹೊಡಿಬಾರ್ದು. ಸರಿ, ಮತ್ತೆ ತಮ್ಮನಿಗೆ ಐ ಲವ್ ಯು ಹೇಳ್ಬಿಡಿ. ಐ ಲವ್ ಯು ಜೀವನ್. ಓಕೆ. ಸೊ ನಾನೊಂದು ಫನಿ ಕ್ವಶನ್ ಕೇಳಲಾ? ಉತ್ತರ ಹೇಳ್ಬೇಕು ಮತ್ತೆ. ಸೊ ನಿಮ್ಮ ಹತ್ರ 120 ರೂಪೀಸ್ ಇರುತ್ತೆ, ಅದರಲ್ಲಿ 1 ನೋಟ್ 20 ರೂಪೀಸ್ದಲ್ಲ, ಹೆಂಗೆ? 120 ಇರುತ್ತೆ, 1 ನೋಟ್ 20 ರೂಪೀಸ್ದಲ್ಲ. ಡೂಪ್ಲಿಕೇಟ್ ಆಗಿರುತ್ತೆ. ಅಲ್ಲ, ನಿಮ್ಮ ಹತ್ರ 120 ರೂಪೀಸ್ ಇರುತ್ತೆ, 2 ಒರಿಜಿನಲ್ ನೋಟೆ. 1 ನೋಟು 20 ರೂಪೀಸ್ ಅಲ್ಲ, 10 ಇರುತ್ತೆ. 2 ನೋಟೇ ಇರೋದು ನಿಮ್ಮ ಹತ್ರ. ನೋ ಐಡಿಯಾ. ಗೊತ್ತಾಗ್ತಿಲ್ವಾ? ಸರಿ,
ಓಕೆ 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 ಸರಿ. ಸೊ ಆನ್ಸರ್ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಪ್ರೋಗ್ರಾಮ್ ನೋಡ್ಬೇಕು. ನೋಡ್ತೀರಾ? ನ್ಯೂಸ್ ನೋಡ್ತಿದ್ದೀರಾ? ಹಾ ನೋಡ್ತಿದ್ದೀನಿ. ಖಂಡಿತವಾಗ್ಲೂ ನೋಡ್ಬೇಕು. ಹಂಗೆ ಸಿ ಎ ಆಗೋಗ್ಬಿಡ್ಬೇಕು. ಹಾ ಶೋರ್. ಥ್ಯಾಂಕ್ ಯು. ಮತ್ತೆ ನಿಮ್ಗೊಂದು ಕ್ವಶನ್ ಕೇಳ. ಇವಾಗ ಒಂದು ಕೋಲ್ ಇರುತ್ತೆ, ಅದ್ರ ಮೇಲೆ ಹಾರ ಹಾಕಿದ್ರೆ ಏನಾಗುತ್ತೆ? ಕೋಲಿ ಮೇಲೆ ಹಾರ ಹಾಕಿದ್ರೇನಾ? ಕೋಲ್ ಮೇಲೆ ಹಾರ ಹಾಕಿದ್ರೆ ಕೋಲ್ ಮೇಲೆ ಹಾರ ಹಾಕಿದ್ರೆ ಕೋಲಾರ ಆಗುತ್ತಾ? ಕರೆಕ್ಟ್. ಸರಿ ಆಯ್ತು. ಅದನ್ನ ಒಂದು ಡೈಲಾಗ್ ಹೇಳ್ಬೋದಾ ನಿಮ್ ಫೇವ್ರೆಟ್ ಹೀರೋದು? ಡೈಲಾಗ್ ಅಂದ್ರೆ ಪುನೀತ್ ರಾಜ್ಕುಮಾರ್ ದೇಗ್ಲಾ. ಪುನೀತ್ ರಾಜ್ಕುಮಾರ್, ಪಟಾಕಿ ಯಾವಂದೇ ಆಗ್ಲಿ ಅಣ್ಸೋ ನಾವಾಗಿರ್ಬೇಕು. ದೀಪಾವಳಿಗ? ಹಾ ದೀಪಾವಳಿಗಾಗಿ. ಹಾಯ್. ಹಾಯ್, ನಿಮ್ ಹೆಸರು? ಪ್ರಶಾಂತ್ ಕುಮಾರ್. ಪ್ರಶಾಂತ್. ಯಾಕೆ ಅಷ್ಟೊಂದು ನಾಚಿಕೆನಾ? ಇಲ್ಲ. ಏನಿಲ್ವಾ? ಮತ್ತೆ ಮಾತಾಡು ಫ್ರೀ ಆಗಿ. ಆಯ್ತು. ಆಯ್ತಾ? ಊಟ ಆಯ್ತಾ? ಆಯ್ತಕ್ಕ. ಏನ್ ತಿಂದೆ? ಚಿತ್ರಾನ್ನ. ಚಿತ್ರಾನ್ನ. ಏನ್ ನಿನ್ಗೆ ಫೇವ್ರೇಟ್ ಫುಡ್ ಏನು? ಪಲಾವ್. ಪಲಾವಾ? ನಿಮ್ಮಮ್ಮ ಚೆನ್ನಾಗಿ ಮಾಡ್ತಾರಾ? ಇಷ್ಟನಾ? ಮನೇಲಿ ಯಾರ್ಯಾರು ಇರ್ತೀರಾ? ಎಲ್ಲರೂ ಇರುತ್ತೆ. ಎಲ್ಲಾರು ಇರ್ತೀರಾ? ಓಕೆ. ಯಾರಂದ್ರೆ ಜಾಸ್ತಿ ಇಷ್ಟ? ನಮ್ಮಪ್ಪ. ನಿಮ್ಮ ಅಪ್ಪ ಅವ್ರು. ಯಾಕೆ ಅಮ್ಮ ಅವ್ರಂದ್ರೆ? ಅಮ್ಮ ಅಂದ್ರೆ ಅಪ್ಪ ಇಂತ ಜಾಸ್ತಿ. ಸೊ ಆಗ್ಲೇ ಅವ್ರೊಂದು ಹೇಳಿದ್ರು, ಹೆಣ್ಮಕ್ಳಿಗೆ ಅಪ್ಪ ಜಾಸ್ತಿ ಇಷ್ಟ, ಗಂಡ್ ಮಕ್ಳಿಗೆ ಅಮ್ಮ ಜಾಸ್ತಿ ಇಷ್ಟ ಅಂತ. ಮತ್ತೆ ಇದು ಇಲ್ಲಿ ಆಪೋಸಿಟ್ ಆಗ್ತಿದ್ಯಲ್ಲ, ಹೆಂಗೆ? ಅಂದ್ರೆ ನಮ್ಮಪ್ಪ ಏನ್ ಕೆಲ್ರು ಇಸ್ಕೊಡ್ತಾರೆ, ಅದಕ್ಕೆ ನಮ್ಮಪ್ಪ ಜಾಸ್ತಿ ಇಷ್ಟ. ನಿಮ್ಮ ಅಪ್ಪ ಅವ್ರಂದ್ರೆ ಇಷ್ಟ. ಸರಿ, ನಿಮ್ ಫೇವ್ರೇಟ್ ಹೀರೋ ಯಾರು? ಪ್ರಭಾಸ್. ಪ್ರಭಾಸ್. ಯಾವ್ದಾನ ಒಂದು ಡೈಲಾಗು? ಗೊತ್ತಿಲ್ಲ. ಡೈಲಾಗ್ ಗೊತ್ತಿಲ್ಲ. ಪ್ರಭಾಸ್ ಅಂದ್ರೆ ಇಷ್ಟ. ಸರಿ ಪ್ರಭಾಸ್. ಹಾಯ್. ಹಾಯ್ ಮ್ಯಾಮ್. ನಿಮ್ ಹೆಸರು? ಸಂಜಯ್ ಎಸ್. ಸಂಜಯ್. ಸಂಜಯ್ ಏನ್ ಸಂಜಯ್ ಅಂತಂದ್ರೆ? ಸಂಜಯ್ ಅಂದ್ರೆ ಹೆಸರು. ಹೆಸರಾ? ಸಂಜಯ್ ಅಂತಂದ್ರೆ ಹೆಸರು. ಸಂಜಯ್ ಊಟ ಆಯ್ತಾ? ಆಯ್ತು. ಏನ್ ತಿಂದ್ರಪ್ಪ? ಪಲಾವ್. ಪಲಾವಾ? ಸೊ ನಿಮಗೆ ನಿಮ್ ಮನೇಲಿ ಯಾರ್ಯಾರು ಇರ್ತೀರಾ? ಯಾರಂದ್ರೆ ಇಷ್ಟ? ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕ ಇರ್ತಾರೆ. ನನಗೆ ಅಪ್ಪ ಅಂದ್ರೆ ಇಷ್ಟ. ಅಪ್ಪ ಅಂದ್ರೆ ಇಷ್ಟ. ಸೊ ನಿಮ್ಮ ಅಕ್ಕ ಅವ್ರ ಜೊತೆ ನಿಮ್ ಬಾಂಡಿಂಗ್ ಹೆಂಗಿರುತ್ತೆ? ಮಾರ್ನಿಂಗ್ ಆದ್ರೆ ಕಿತ್ಲಾಡ್ತಾ ಇರ್ತೀವಿ. ಓದೋ ಟೈಮಲ್ಲಿ ಬಂದ್ರೆ ಅಕ್ಕನ ಹೇಳ್ಕೊಡ್ತಾರೆ, ಹಂಗಿರುತ್ತೆ. ಸಿಬ್ಲಿಂಗ್ಸ್ ಅಂತಾನೆ ಯಾವಾಗೂ ಅಷ್ಟೇ. ಕಿತ್ತಾಡೋದಂತೂ ಕಾಮನ್, ಮಿಕ್ಕಿರೋದೆಲ್ಲ ಇರುತ್ತೆ ಹಂಗಂಗೆ ಅಲ್ವಾ? ಸೊ ಫೇವ್ರೆಟ್ ಹೀರೋ ಯಾರು? ಬಾಲಕೃಷ್ಣ. ಬಾಲಕೃಷ್ಣ. ಬಾಲಕೃಷ್ಣದ ಈಗ ಒಂದು ಫುಲ್ ಪವರ್ ಪ್ಯಾಕ್ ಡೈಲಾಗ್ ಹೇಳ್ಬೇಕು. ಅಖಂಡ 2. ಅಖಂಡ 2 ಬರ್ತಾ ಇದೆ ಆನ್ ದ ವೇ. ಐತೆ ಸೌಂಡು ಅದಪ್ಲ ಬಿಟ್ಕೋ. ದೇನಕ್ ನರಕ್ತಾನೋ ದೇನಕ್ ನವ್ತಾನೋ ತೆಲೀದು. ಸೌಂಡು ಅದಪ್ಲೋ ಪೆಟ್ಕೋ. ಓಕೆ. ಸೊ ಕ್ರಿಕೆಟ್ ನೋಡ್ತೀರಾ? ಯಾರಿಷ್ಟ? RCB. RCB. ವಿರಾಟ್ ಕೊಹ್ಲಿ. ಈ ಸಲ ಕಪ್ಪು ಲಾಲಿಪಾಪು ನಮ್ಗೆ ನಿಮ್ಗ ಹೊಡೆದು ಬಿಟ್ಟಿದಾರ? ಓಡ್ಬಿಟ್ಟಿದಾರೆ. ಹೆಂಗ ಅನ್ನಿಸ್ತು? ಮತ್ತೆ RCB ಲೈಕ್ ಜಾಸ್ತಿ ಇಯರ್ಸ್ ಆದ್ಮೇಲೆ ವಿನ್ ಆಗಿದೆ, ಹೆಂಗ ಅನ್ನಿಸ್ತು? ಹಿಂಗಂದ್ರೆ ಅದು ನಮ್ಗೆ ಫಸ್ಟೇ ಗೊತ್ತಿರುತ್ತೋ RCB ಗೆಲ್ಲುತ್ತಂದ, ಗೆತ್ತು ಅಷ್ಟೇ. ಗೆದ್ದಿದೆ, ಫುಲ್ ಖುಷಿ. ಏನಾಗ್ಬೇಕು ಅನ್ಕೊಂಡಿದೀರಾ ದೊಡ್ಡವರಾದ್ಮೇಲೆ? CA. ನೀವೇನಾಗ್ಬೇಕು ಅನ್ಕೊಂಡಿದೀರಾ? ಬ್ಯಾಂಕ್ ಮ್ಯಾನೇಜರ್. ಬ್ಯಾಂಕ್ ಮ್ಯಾನೇಜರ್. ಯಾಕೆ? ದುಡ್ಡು ಜಾಸ್ತಿ ಇರುತ್ತೆ ಅಂತ? ಅಲ್ಲ, ಜನರಿಗೆ ಒಳ್ಳೆ ಏನ್ ಚೆಕ್ಸ್ ಅದೆಲ್ಲ. ಜೋರಾಗಿ ಮಾತಾಡೋ. ಹೇಳ, ನೀನೇನಾಗ್ಬೇಕು? CAನಾ? ಯಾಕೆ? ಯಾಕೆ ಅಂದ್ರೆ ಏನಾದ್ರು ಒಂದು ಪ್ರೊಫೆಷನ್ ಇರ್ಬೇಕಂತ CH. ಏನೋ ಒಂದು ಪ್ರೊಫೆಷನ್ ಇರ್ಬೇಕು ಅಂತ CA. ಸರಿ ಅಪ್ಪ, ಆಯ್ತು. ಇನ್ನೇನ್ ಸಮಾಚಾರ? ಇನ್ನೇನಿಲ್ಲ ಅಕ್ಕ. ಸರಿ, ಒಂದ್ ಫನ್ನಿ ಕ್ವಶನ್ ಕೇಳಲಾ? ಕೇಳಿ. ಕೇಳಿ. ಸೊ ನಿನ್ನ ಹತ್ರ 120 ರೂಪೀಸ್ ಇದೆ, ಎರಡೇ ನೋಟೆ. ಓಕೆನಾ? ಅದರಲ್ಲಿ 1 ನೋಟು 20 ರೂಪೀಸ್ ಅಲ್ಲ, ಹೆಂಗೆ? ಒಂದು 100 ರೂಪೀಸ್ ನೋಟ್, ಒಂದು 10 ಕಾಯಿನ್, ಎರಡೇ ನೋಟೆ ಇರೋದು ನಿನ್ನ ಹತ್ರ. ಚೇಂಜ್ ಇರುತ್ತೆನಾ? ಚೇಂಜು ಇಲ್ಲ, ನೋಟೆ. ಇದು ನೋಟೇನಾ? ಹೆಂಗೆ ಇದು? ಹೆಂಗಿದು ಅಂತ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಓಕೆ. ನೋಡ್ತೀವಿ. ಸಾಯಂಕಾಲ CTV ನ್ಯೂಸ್ ನೋಡ್ತೀಯಾ? ಖಂಡಿತವಾಗ್ಲೂ ನೋಡ್ಬೇಕು. ಸೊ ಈಗ ಕನ್ನಡ, ಈಗೆಲ್ಲ ನಿಮ್ಗೆ ಕನ್ನಡ ಇರುತ್ತೆ, ಲೆಸನ್ ಕನ್ನಡ. ಅದ್ರಲ್ಲಿ ಕವಿಗಳಿರ್ತಾರೆ. ಯಾರ್ಯಾರು ಗೊತ್ತು ನಿಮ್ಗೆ? ಕುವೆಂಪು, ಶಿವರಾಮ ಕಾರಂತರು, ದ.ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್, ಗೋವಿಂದ ಪೈ, ಪಂಪ, ರನ್ನ, ಪಂಪ, ರನ್ನ, ಜನ್ನ ಅಂತ ಹೇಳಿದ್ರಲ್ಲ. ಸೊ ಅವರೆಲ್ಲ ಯಾವ್ಯಾವ ಶತಮಾನ? ಅವರು 16ನೇ ಶತಮಾನ. ಯಾರು? ಪಂಪ, ರನ್ನ, ಜನ್ನ. ಮೂವರು. 14ನೇ ಶತಮಾನದ. ಓಕೆ, ಸರಿ ಆಯ್ತು. ವಚನಗಳು ಗೊತ್ತಾ? ಯಾವ್ದಾನ ಒಂದೆರಡು ಹೇಳ್ಬೋದಾ ವಚನಗಳು? ಏನಾದ್ರು ಕಾವ್ಯ ಆಗ್ಲು ಕವನಾಗ್ಲು? ಬಿಗ್ ಬಾಸ್ ಅಲ್ಲಿರೋ ಕಾವ್ಯ ಅಲ್ಲ. ಸರಿ ಹೋಗ್ಲಿ, ಯಾವ್ದಾನ ಡೈಲಾಗ್ ಹೇಳ್ತೀರಾ? ಸಾಂಗ್ ಹಾಡ್ತೀರಾ? ನಿನ್ನ ಜೊತೆ ನನ್ನ ಕತೆ ಬೆರೆಂದು ಲೋಕ ಸೃಷ್ಟಿಸಿದೆ,
ನನ್ನ ಜೊತೆ ನಿನ್ನ ಜೊತೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ನೀಗೆ ಹಾಗಲಿಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂ ನಿನ್ನದೊಂದೇ ಯೋಚನೆ ಇಬ್ಬರೆಲ್ಲ ಒಬ್ಬರೀಗ ನಾನಿಂದು ನಿನ ಗರ್ಭನೆ ನೀನದೇನಾ ನೀನದೇನಾ ನಿನ್ನೊಂದಿಗೆ ಈ ಜೀವನ ನೀನದೇನಾ ನೀನದೇನಾ ನಿನ್ನೊಂದಿಗೆ ಈ ಜೀವನ. ಯಾರಿಗೋಸ್ಕರ? ಅಪ್ಪು ಅವ್ರಿಗೋಸ್ಕರನಾ ಇಲ್ಲ ಮನ್ಸಲ್ಲಿ ಯಾರನ್ನ ಇದಾರ? ಅಪ್ಪು ಅವ್ರಿಗೋಸ್ಕರನಾ? ಸರಿ, ಫೇವ್ರೆಟ್ ಹೀರೋ ಅವರೇನಾ? ಎಸ್ ಮ್ಯಾಮ್. ಅಪ್ಪು. ಸರಿ, ಅದನ್ನ ಒಂದು ಡೈಲಾಗ್ ಹೇಳ್ಬೋದಾ? ಹಲೋ ಮಗ, ಪಟಾಕಿ ಯಾರ್ದೇ ಆಗಿರ್ಬೇಕು, ನಾವೇ ಆಗಿರ್ಬೇಕು. ಪಟಾಕಿ ಯಾವಂದನ ಆಗಿರ್ಲಿ ಹಚ್ಚೋರು ಇವ್ರೇನಂತಪ್ಪ. ನಿಮ್ ಮನೆಗ್ ದೀಪಾವಳಿಗೆಲ್ಲ ಬಂದ್ಬಿಡ್ತಾರೆ, ಇವ್ರ ಪಟಾಕಿ ನಿಮ್ ಪಟಾಕಿ ಎಲ್ಲ ಇವ್ರು ಕೊಟ್ಬಿಡ್ರಿ. ಅಣ್ಣ ತಮ್ಮಂದಿರಿಬ್ರು ಇರ್ತಾರೆ. ಅವ್ರಮ್ಮ ಇರ್ತಾರೆ. ಅವ್ರಮ್ಮ 3 ಆ್ಯಪಲ್ ಕೊಟ್ಬಿಟ್ಟು ನೀವು ಇದನ್ನ ಕಚ್ಚಬಾರ್ದು, ಕೊಯ್ಬಾರ್ದು, ಆದ್ರೆ ಸಮವಾಗಿ ಹಂಚ್ಕೊಬೇಕು. ಹೆಂಗ್ ಹಂಚ್ಕೊಂತಾರೆ ಅವರು? ಹೆಂಗ ಅನ್ಸ್ಕೋತಾರೆ? ಜ್ಯೂಸ್ ಮಾಡಕ್ತಾರ? ಇಲ್ಲ, ಜ್ಯೂಸ್ ಮಾಡಲ್ಲ. ಹಿಂಗೆ ಅಂದ್ರೆ ಒಬ್ಬಣ್ಣ ಇಬ್ಬರು ತಮ್ಮಂದಿರು 3 ಆ್ಯಪಲ್ ಸಮ ಸಮ ಆಗುತ್ತೆ. ಈ ಮೂವರು ಒಂದೊಂದು ಆಪಲ್ ತಿಂತಾರೆ. ಫುಲ್ ಚುರುಕಿದಾರಪ್ಪ. ಓಕೆ, ಆಮೇಲೆ ಗಾಂಧಿ ತಾತ ಯಾಕೆ ಯಾವಾಗ್ಲೂ ನಕ್ಕೊಂಡೇ ಇರ್ತಾರೆ? ಹತ್ರ ನೋಟ್ ಏನಾಗುತ್ತೆ? ನೆಂದೋಗುತ್ತೆ, ಅದಕ್ಕೆ. ಓಕೆ, ಬಸ್ ಇರುತ್ತೆ, ಅದ್ರ ಮೇಲೆ ಸಾರ್ ಹಾಕಿದ್ರೆ ಏನಾಗುತ್ತೆ? ಬಸ್ಸಾರಾ? ಹಾ, ಹೇಳಿ. ಕ್ರಿಕೆಟ್ ನೋಡ್ತೀರಾ ನೀವು? ಯಾರಿಷ್ಟ? ವಿರಾಟ್ ಕೊಹ್ಲಿ. ಎಲ್ಲಾರು ವಿರಾಟ್ ಕೊಹ್ಲಿ ಫ್ಯಾನ್ಸು. ಯಾಕೆ? ಧೋನಿ ಅವ್ರ ಏನ್ ಮಾಡವ್ರೆ? ಅಂದ್ರೆ ಧೋನಿಗಿನ್ನ ತುಂಬಾ ವಿರಾಟೇ ಇಷ್ಟ. RCB ಫ್ಯಾನ್ಸ್. RCB ಫ್ಯಾನ್ಸ್. CSK ಓನ್ಲಿ, ಜೈ RCB. ದೇ ಏಟ್ CSK, ಜಯ RCB ಅಂತೆ. ಓಕೆ, ಟೂತ್ಪೇಸ್ಟ್ ಅಲ್ಲಿ ಉಪ್ಪು, RCB ಕಪ್ಪು. ಆವಾಗ ಮೊಗ್ಲಿ, ಇವಾಗ ಕೊಹ್ಲಿ. ಮೊನ್ನೊಡಿಯೋ ಜೆಸಿಪಿ, ಕಪ್ಪೊಡಿಯೋ RCB. ಹಾಯ್, ಹಲೋ, ನಿಮ್ ಹೆಸರು? ಲಕ್ಷ್ಮಿ. ಹರ್ಷಿತಾ. ಲಕ್ಷ್ಮಿ ಏನಾಗ್ಬೇಕು ಅನ್ಕೊಂಡಿದ್ರ ದೊಡ್ಡವರಾದ್ಮೇಲೆ? ನಾನು ಇನ್ನೂ ಯೋಚನೆ ಮಾಡಿಲ್ಲ? ಇನ್ನೂ ಯೋಚನೆ ಮಾಡಿಲ್ಲ. ನಿಧಾನಕ್ಕೆ ಇನ್ನೂ ಯೋಚನೆ ಮಾಡಿ, ಟೈಮ್ ಇದೆ. PC ಮುಗಿದ್ಮೇಲೆ ಮತ್ತೆ ಮನೇಲಿ ಕಳ್ಸಿದ್ರೆ ಹೋಗೋದಿಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ಆರಾಮಾಗಿ ಮದ್ವೆ ಮಾಡ್ಕೊಳದ? ಪಾತ್ರೆ ತೊಳ್ಕೊಂಡ್ ಮನೇಲಿರೋದು. ಕಳ್ಸಿದ್ರೆ ಹೋಗೋದು, ಇಲ್ಲ ಪಾತ್ರೆ ತೊಳ್ಕೊಂಡ್ ಮನೇಲಿ ಇರೋದು ಅಷ್ಟೇ. ಈ ತರ ಸ್ಪಿರಿಟ್ ಇರ್ಬೇಕಪ್ಪ ಹುಡುಗಿರಿಗೆ. ನೀವೇನಾಗ್ಬೇಕು? ಚಾರ್ಟೆಡ್ ಅಕೌಂಟೆಂಟ್. ಸಿ ಆಗ್ಬೇಕಂತ ಅನ್ಕೊಂಡಿದ್ದೆ. ಯಾಕೆ ನಿಮಗ್ ಪಾತ್ರೆ ತೊಳಿಬೇಕನ್ನ ಇಷ್ಟ ಇಲ್ವಾ? ಬೆಳಗ್ಗೆ ಆದ್ರೆ ಅದನ್ನೇ ಮಾಡೋದವಳು. ನಮ್ ಹುಡುಗಿಗೆ ಪಾತ್ರೆ ತೊಳಿಯೋದು ಗೊತ್ತು, ಸಿಎ ಆಗೋದು ಗೊತ್ತು. ಎರಡು ಗೊತ್ತ ಲಕ್ಷ್ಮಿ ಅಲ್ವಾ? ನಾನು ಅದಕ್ಕೆ ಇವಾಗ ಪಾತ್ರೆ ತೊಳಿತಾ ಇಲ್ಲ, ಆಮೇಲೆ ತೊಳ್ಕೊಳ್ಳೋಣ ಅಂತ. ಇವಾಗ ತೊಳಿಯಲ್ಲ. ಸರಿ, ಆಯ್ತು. ನಿಮ್ ಫೇವ್ರೇಟ್ ಹೀರೋ ಯಾರು? ರಾಮ್ ಚರಣ್. ಅಲ್ಲು ಅರ್ಜುನ್. ಸೊ ರಾಮ್ ಚರಣ್ ಅವ್ರದ್ದು ಯಾವ್ದಾರ ಡೈಲಾಗ್ ಗೊತ್ತಿಲ್ಲ. ಸಾಂಗ್ ಆಡ್ತೀರಾ? ಸಂಗೂನು ಏನು ರಾಮ್ ಚರಣ್ ಅವ್ರ ಮಗಳ ಹೆಸರು? ರಾಮ್ ಚರಣ್ ಮಗಳ ಕ್ಲಿಂಕಾರ. ಸಾಂಗ್ ಆಡ್ರಿ. ನನ್ಗೆ ಅವ್ರದ್ದು ಗೊತ್ತಿಲ್ಲ. ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗೋ ರೈಲ್ನ ಏನಂತಾರೆ? ಮೈಸೂರಿಂದ ಪಾಕಿಸ್ತಾನಕ್ಕೆ ಹೋಗೋ ರೈಲ? ಮೈಸೂರ್ ಪಾಕಾ? ಹಾ. ಓಕೆ. ಕ್ವಶನ್, ಒಂದ್ ತಟ್ಟೆ ಮೇಲೆ 3 ಚಮಚ ಇದ್ರೆ ಏನಂತಾರೆ? ಒಂದ್ ತಟ್ಟೆ ಮೇಲೆ 3 ಚಮಚ ಇದೆ ಗಡಿಯಾರ ಅಂತಾರ? ಸೊ ಇಂದು ವದನ ಕುಂದರದನ ಮಂದಗಮನ ಮಧುರ ವಚನ. ವಾವ್. ನಾನು ಅಪ್ಪು ಅವ್ರದ್ದು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ. ಚಿತ್ರಾನ್ನ ಮಾಡಕ್ ಬರುತ್ತಾ? ಬರುತ್ತೆ. ಹೇಳು, ಹೆಂಗ್ ಮಾಡೋದು? ರಾತ್ರಿ ಮಿಕ್ಕಿರೋ ಅನ್ನ ಇರಮ್ಮ ಇರಿ ಬಾಣಲಿ ಇಕ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ, ಕರ್ಬೇವಿನ ಸೊಪ್ಪು, ಕಡಲೆ ಬೀಜ ಅಷ್ಟು ಹಾಕಿ ಕತ್ತರಿಸಿರುವಂತಹ ಈರುಳ್ಳಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿ ಅರಿಶಿನ ಪುಡಿ ಹಾಕಿ ನಿಂಬೆಹಣ್ಣಿದ್ರೆ ಆಗೋಯ್ತು ಚಿತ್ರಾನ್ನ. ಹಾಕಲ್ಲ? ಬೇಕು ಅಂದ್ರೆ ಉಪ್ಪು ಹಾಕೋಬೇಕು. ಅಪ್ಪು ವೇರಿಸ್ ಉಪ್ಪು. ಓ ಅಭಿಮಾನಿಗಳ ಅಪ್ಪು ಸರ್. ಬಿ ಬಡವರ ಬಂಧು. ಸಿ ಚಿಲ್ಡ್ರನ್ಸ್ ಫೇವ್ರೆಟ್. ಡಿ ದೊಡ್ಡ ಮನೆ ಹುಡುಗ. ಇ ಎನರ್ಜಿಕ್ ಡಿಗ್ ಡ್ಯಾನ್ಸರ್. ಎಫ್ ಫ್ಯಾನ್ಸ್ ಫೇವ್ರೆಟ್. ಜಿ ಗೋಲ್ಡನ್ ಹಾರ್ಟ್. ಎಚ್ ಹಂಬಲ್ ಹೀರೋ. ಐ ಇನ್ಸ್ಪೈರಿಂಗ್ ಪವರ್ ಸ್ಟಾರ್. ಜನರ ಮೆಚ್ಚಿದ ಮಗ. ಕೆ
ಕರ್ನಾಟಕದ ರತ್ನ. ಎಲ್ ಲವರ್ಬಲ್ ಫಾರ್ ಅಶ್ವಿನಿ ಮ್ಯಾಮ್. ಎಂ ಮಾಸ್ ಹೀರೋ. ಎನ್ ನಟ ಸಾರ್ವಭೌಮ. ಓ ಒನ್ ಆ್ಯಂಡ್ ಓನ್ಲಿ ಪವರ್ ಸ್ಟಾರ್. ಪಿ ಪವರ್ ಸ್ಟಾರ್. ಕ್ಯೂ ಕ್ವಿಜ್ ಮಾಸ್ಟರ್. ಆರ್ ರಾಜರ ರಾಜಕುಮಾರ. ಎಸ್ ಸ್ವೀಟ್ ಸಿಂಗರ್. ಟಿ ತಾಯಿಗೆ ತಕ್ಕ ಮಗ. ಪಟ ಅಪ್ಪು ಅಭಿಮಾನಿಗಳು ಇವರೆಲ್ಲ. ಜೀವ ಅನ್ನೋನು ಒಬ್ಬ ಹುಡುಗ ಎಕ್ಸಾಮ್ ಬರೆದು ಬರ್ತಾನೆ. ಬಸ್ ಸ್ಟ್ಯಾಂಡ್ ಹತ್ತಕ್ಕೆ ಬಂದಾಗ ಅಲ್ಲೊಬ್ಬ ಅಜ್ಜಿ ಇರ್ತಾರೆ. ಅವ್ನಿಗೆಲ್ಲ ಬಟ್ಟೆಗೆಲ್ಲ ಆಗಿರುತ್ತೆ. ಆ ಅಜ್ಜಿ ಕೇಳ್ತಾರೆ ಕ್ವಶನು, ನಿಮ್ಮಪ್ಪ ಬೈಯಲ್ವಾ ಬಟ್ಟೆ ಗಲೀಜಾಗಿದೆ ಅಂತ. ಒಬ್ಬ ಟೀಚರ್ ಬರ್ತಾರೆ ಅಲ್ಲಿಗೆ, ಇವತ್ತು ಬರ್ದಿದ್ದ ಎಕ್ಸಾಮ್ ಯಾವುದು ಅಂತ ಕೇಳ್ತಾರೆ. ಅದೆರಡಕ್ಕೂ ಒಂದೇ ಆನ್ಸರ್. ಅದೇ ಆನ್ಸರ್ ಏನು? ಜೀವನ್ ಅನ್ನೋ ಹುಡುಗ ಎಕ್ಸಾಮ್ ಬರೆದು ಬಂದು ಬಟ್ಟೆ ಗಲೀಜ್ ಮಾಡ್ಕೊಂಡಿರ್ತಾನೆ. ಅಲ್ಲಿ ಅವ್ರ ಅಜ್ಜಿ ಆ ಅಜ್ಜಿ ಯಾರೋ ಏನ್ ಕೇಳ್ತಾರೆ, ಬಟ್ಟೆ ಯಾಕೆ ಗಲೀಜ್ ಮಾಡ್ಕೊಂಡಿದ್ಯಾ ಅಂತ. ನಿಮ್ಮಪ್ಪ ಬೈಯಲ್ವಾ ಅಂತ ಕೇಳ್ತಾರೆ. ಅದ್ರಲ್ಲಿ ಆಮೇಲೆ ಅವ್ರ ಅಪ್ಪ ಬರ್ತಾರೆ. ಅವರಪ್ಪ ಅಲ್ಲ, ಒಂದು ಟೀಚರ್ ಬಂದ್ಬಿಟ್ಟು ಇವತ್ತು ಬರ್ದಿರೋ ಎಕ್ಸಾಮ್ ಯಾವುದು, ಸಬ್ಜೆಕ್ಟ್ ಯಾವುದು ಅಂತ ಕೇಳ್ತಾರೆ. ಅದೆರಡಕ್ಕೂ ಒಂದೇ ಆನ್ಸರ್. ಎರಡಕ್ಕೂ ಒಂದೇ ಆನ್ಸರ್. ಬಯಾಲಜಿ. ಎಸ್ ಮ್ಯಾಮ್. ಎಸ್. ಓಕೆ, ಆಮೇಲೆ ಬಯಾಲಜಿ ಅನ್ನಂತ ಸಬ್ಜೆಕ್ಟ್. ಅಜ್ಜಿ ನಿಮ್ಮಪ್ಪ ಬಯಲ್ಲ ಅಂತ ಕೇಳಿದಾಗ ಬಯಾಲಜಿ ಅಂತ ಹೇಳ್ತಾರೆ. ಟೀಚರ್ ಯಾವ ಸಬ್ಜೆಕ್ಟ್ ಹೆಸರು ಕೇಳು ಅಂತಂದ್ರೆ ಬಯಾಲಜಿ ಅಂತ ಹೇಳ್ತಾರೆ. ಅದು ಆನ್ಸರ್. ఏది ఒకసారి మామయ్య అన్నమ్మ ಹಾಯ್. ಹಾಯ್ ಅಕ್ಕ. ನಿಮ್ಮ ಹೆಸರು? ಅಕ್ಷತಾ ಎಬಿ. ಅಕ್ಷತಾ, ಊಟ ಮಾಡಿದ್ರಾ? ಆಯ್ತಕ್ಕ. ಏನ್ ಮಾಡಿದ್ರಿ? ಬಿಸಿಬೇಳೆ ಬಾತ್. ಬಿಸಿಬೇಳೆ ಬಾತಾ? ನಮ್ಮ ಕರ್ನಾಟಕದ ಫುಡ್. ಎಸ್ ಅಕ್ಕ. ಯಾವ ಫುಡ್ ಇಷ್ಟ ನಿಮ್ಗೆ? ಪಲಾವ್. ಪಲಾವಾ? ಯಾರು ಚೆನ್ನಾಗಿ ಮಾಡ್ತಾರೆ ಮನೇಲಿ ಅಡುಗೆ, ಅಮ್ಮ ಅವರ? ಏನ್ ಇಷ್ಟ ನಿಮ್ಗೆ? ಪಲಾವ್ ಅಕ್ಕ. ಪಲಾವೇ ಇಷ್ಟನಾ? ಅದಕ್ಕೆ ನಿಮ್ಗೆ ಇವತ್ತು ಫೇವ್ರೇಟ್ ಮಾಡ್ಕೊಟ್ಟಿದಾರಾ? ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಟ್ಟು. ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೊಟ್ಟವ್ರ? ನಿಮ್ ಫೇವ್ರೇಟ್ ಪಲಾವಾ? ಸರಿ, ಆಯ್ತು. ಸೊ ಯಾರ್ಯಾರು ಇರ್ತೀರ ಮನೇಲಿ? ಅಪ್ಪ, ಅಮ್ಮ, ತಮ್ಮ, ನಾನು. ನಿಮ್ ತಮ್ಮ ಅವ್ರ ಜೊತೆ ಹೆಂಗಿರ್ತೀರಾ? ಫುಲ್ಲು ಫ್ರೆಂಡ್ಲಿ ಆಗಿರ್ತೀನಿ. ಒಂದೊಂದ್ಸಲಿ ರ್ಯಾಶ್ ಆಗು ಇರ್ತೀನಿ. ಜಗಳ ಆಡಲ್ಲ? ಆಡ್ತೀನಿ ಅಕ್ಕ. ಆಡ್ತೀರಾ? ಮೇನ್ ಅಂತಾನೆ ಅದಿರ್ಲೇಬೇಕು ಅಂತೀರಾ? ಸರಿ, ನಾನು ಇವಾಗ ನಿಮ್ಗೆ ಒಂದ್ ಸ್ವಲ್ಪ ಫೋಟೋಸ್ ತೋರಿಸ್ತೀನಿ. ಅದ್ರಲ್ಲಿ ಒಂದು ವರ್ಡ್ ಇರುತ್ತೆ, ಅದನ್ನ ನೀವು ಕಂಡು ಹಿಡ್ಬಿಟ್ಟು ಹೇಳ್ಬೇಕು. ಓಕೆನಾ? ಯೂನಿಫಿಕೇಶನ್. ಯೂನಿಫಿಕೇಶನ್ ಹೆಂಗೆ? ಅದ್ರಲ್ಲಿ ಇರೋದೆಲ್ಲ ಮಿಕ್ಸ್ ಮಾಡಿ. ಗೊತ್ತಾಗ್ತಿಲ್ಲ? ಇಲ್ಲ ಅಕ್ಕ. ಸೀಕ್ರೆಟ್. ಇನ್ನು ಚೂರು. ಸೀಕ್ರೆಟ್ ಪೇಪರ್. ಇನ್ಯಾರಾದ್ರೂ? ಓಕೆ, ಗೊತ್ತಾಗ್ತಿಲ್ಲ. ಓಕೆ. ಫಸ್ಟ್ ಏಡ್. ಅಲ್ಲಿ ಫಸ್ಟ್ ಏಡ್. ಓಕೆ. ಮೂವಿ. ಡ್ಯೂಡ್ ಮೂವಿ. ಅದನ್ನೆಲ್ಲ ಮಿಕ್ಸ್ ಮಾಡಿ ಬರುತ್ತೆ. ಡ್ಯಾಡ್ ಮೂವಿ. ಇಲ್ಲಿ ಬನ್ನಿ. ಡಿಡಿ ಮೂವಿ. ಅದನ್ನೇ ಮಿಕ್ಸ್ ಮಾಡಿ. ಡಿವಿಡಿ ಮೂವಿ. ಓಕೆ. ಇಲ್ಲ. ಅಂಡರ್ ವುಮೆನ್. ಓಕೆ ಓಕೆ ಓಕೆ. ಫಾಸ್ಟ್. ಫ್ಯಾಂಟಾಸ್ಟಿಕ್. ಕರೆಕ್ಟ್ ಆಗಿ ನೋಡಿ. ಫಾಸ್ಟೆಸ್ಟ್. ಓಕೆ. ಸೊ ಇದಕ್ಕೆಲ್ಲ ಆನ್ಸರ್ಸ್ ಗೊತ್ತಾಗ್ಬೇಕಂದ್ರೆ ಏನ್ ಮಾಡ್ಬೇಕು? ಟಿವಿ ಚಾನಲ್ ನೋಡ್ತೀರಾ? ಓಕೆ. ಸೊ ಯಾರಾದ್ರೂ ಏನಾದ್ರು ಕ್ವಶನ್ಸ್ ಕೇಳ್ತೀರಾ? ನಾನೇ ಕೇಳ್ತೀನಿ ಅಕ್ಕ. ಅಂಬೇಡ್ಕರ್ ಗಾಂಧೀಜಿಗನ ಕುತ್ಕೊಂಡಿರ್ತಾರೆ. ಒಂದು ಕಾಗೆ ಬರ್ತೈತೆ, ಗಾಂಧೀಜಿ ತಕ್ಕ ಹೋಗಲ್ಲ, ಅಂಬೇಡ್ಕರ್ ಹತ್ರ ಹೋಗ್ತೈತೆ. ಯಾಕೆ? ಗಾಂಧೀಜಿ ಕೂದ್ಲಿರಲ್ಲ ಅಂತನಾ? ಕೋಲ್ ಇರ್ತೈತೆ ಅವ್ರ ಕೈ. ಕೋಲ್ ಇರುತ್ತೆ ಅಂತಾರ? ಓಕೆ ಓಕೆ. ಒಂದು ಅಂಗಡಿ ಇರ್ತೈತೆ, ಅಲ್ಲೊಬ್ಬ ಬರ್ತಾನೆ, ಇಲ್ಲಿ ಇದು ಏನು ಈ ಬಾಕ್ಸಲ್ಲಿ ಇರೋದು ಅಂತ ಕೇಳ್ತಾನೆ. ಇನ್ನೊಬ್ಬನ್ ಬರ್ತಾನೆ, ಈ ರೋಡ್ ಎಲ್ಲ ಹೋಗ್ತೈತೆ ಅಂತಾನೆ. ಅವಾಗ ಏನು ಆನ್ಸರ್? ಎರಡಕ್ಕೂ ಒಂದೇ ಆನ್ಸರ್ ಬರುತ್ತೆ. ಒಬ್ಬನ ಬಂದು ಆ ಬಾಕ್ಸ್ ಅಲ್ಲಿ ಏನಿದೆ ಅಂತ ಕೇಳ್ತಾನೆ, ಅದಕ್ಕೂ ಒಂದೇ ಆನ್ಸರು. ಆಮೇಲೆ ಈ ರೋಡ್ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ಒಂದೇ ಆನ್ಸರಾ? ಬಾದಾಮಿ. ಓಕೆ. ಆಮೇಲೆ ಅಷ್ಟೇ. ಸೊ ಓಕೆ. ಸೊ ನಾನೊಂದು ಕ್ವಶನ್ ಕೇಳ್ತೀನಿ, ಯಾರಿಗೆ ಗೊತ್ತಿದ್ರು ಉತ್ತರ ಹೇಳಿ, ಆಯ್ತಾ? ಸೊ ಒಬ್ಬ ಬಸ್ಸಲ್ಲಿ ಹೋಗ್ತಿರ್ತಾನೆ, ತಿರುಪತಿಗೆ ಹೋಗ್ತಿರ್ತಾನೆ. ಅವನು ನಡ್ಕೊಂಡೇ ಹೋಗ್ತಿರ್ತಾನೆ ಬಸ್ಸಲ್ಲಿ ತಿರುಪತಿಗೆ ಬಸ್ಸಲ್ಲಿ ಓಡಾಡ್ತಾನೆ ಇರ್ತಾನೆ. ಯಾಕಪ್ಪ ಬಸ್ಸಲ್ಲಿ ಓಡಾಡ್ತಾನೆ ಇದೆಯಲ್ಲ ನೀನು, ಕುತ್ಕೋಪ ಸೀಟ್ ಇದೆಯಲ್ಲ ಅಂತಂದ್ರೆ ಕುತ್ಕೊಳಲ್ಲ ಅವನು. ಯಾಕೆ?
ಅವ್ನು ನಡ್ಕೊಂಡು ಹೋಗ್ತೀನಿ ಅಂದಿರ್ತಾನೆ ಯಾಕೆನ ಅವ್ನು ತಿರುಪತಿಗೆ ನಡ್ಕೊ ಬರ್ತೀನಿ ಅಂತ ಮುಕ್ಕೊಂಡಿರ್ತಾನೆ. ಹಾಯ್, ನಿಮ್ ಹೆಸರು? ಭವ್ಯಶ್ರೀ. ಭವ್ಯಶ್ರೀ. ಯಾಕೆ ಶ್ರೀ ಏನನ್ನ ಪಕ್ಕಕ್ಕೆ ಇಟ್ಟಿದ್ದೀರಾ, ನಿಧಾನ ಕೇಳ್ತಿದ್ದೀರಲ್ಲ? ಯಾಕಂದ್ರೆ ನಂಗೆ ಶ್ರೀ ಬೇಡ, ಆದ್ರೆ ಇಕ್ಕಿದ್ದಾರೆ. ಶ್ರೀ ಬೇಡ, ಮನೇಲಿ ಇಕ್ಬಿಟ್ಟಿದ್ದಾರೆ ಹೆಸರು. ಮತ್ತೆ ಯಾವತ್ತನ ಹೇಳಿದಿರಾ ಅವ್ರಿಗೆ? ಹೇಳಿದ್ದೀನಿ, ಇರ್ಲಿ ಬಿಡು ಅಂತ ಇಲ್ಲಿ ಬಿಡು ಅಂದ್ರೆ ಅಷ್ಟೇನಾ, ಇಲ್ಲಾರೆ ಇಕ್ಕಿರೋದು ಇದೆ, ಇಷ್ಟ ಇದೆ ಇಟ್ಕೋ, ಇಲ್ಲ ಬೇಡ ಅಂತಂದ್ರ ಅಂದ್ರು, ಆದ್ರೆ ಹೇಳ್ಬಾರ್ದು. ಹೇಳಬಾರ್ದಾ? ಸರಿ ಆಯ್ತು. ಸೊ ನಿಮ್ಮ ಮನೇಲಿ ಯಾರಂದ್ರೆ ಇಷ್ಟ ನಿಮ್ಗೆ? ಅಮ್ಮ. ಅಮ್ಮ ಅವರು. ಸೊ ನಿಮ್ಮ ಅಮ್ಮ ಅವ್ರ ಜೊತೆ ಏನಾನ ಮಾಡಿ ಬೈಸ್ಕೊಂಡಿದ್ದೀರಾ ಅಂತದ್ ಏನಾದ್ರು ಇದೆಯಾ? ಯಾವಾಗ್ಲೂ ಯಾವ್ದಾನ ಒಂದು ಫನ್ನಿ ಇನ್ಸಿಡೆಂಟ್ ಯಾವ್ದಾನ ಒಂದು? ಫನ್ನಿ ಅಂತಂದ್ರೆ ಏನಿಲ್ಲ, ಎಲ್ಲ ಸೀರಿಯಸ್ ಫುಲ್. ಫನ್ನಿ ಏನಿಲ್ಲ, ಎಲ್ಲ ಸೀರಿಯಸ್. ಓಕೆ, ಒಂದ್ ಹೇಳ್ರಿ. ಇಲ್ಲ ಏನಿಲ್ಲ, ಬೆಳಗ್ಗೆ ಎದ್ದ ಆದ್ಮೇಲೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ರೆ ಯಾಕೆ ಸೈಲೆಂಟ್ ಆಗಿದ್ಯಾ ಅಂದ್ರು. ಸುಮ್ಮನೆ ಅಂತಂದ್ರೆ ಯಾವಾಗ್ಲೂ ಸೈಲೆಂಟೇ ಇರು, ಹೋಗಿ ಬೇರೆ ಮಕ್ಳು ನೋಡಂತ ಬೇರೆ ಮಕ್ಳನ್ನ ಎಕ್ಸಾಂಪಲ್ ಜೊತೆ ಕಂಪೇರ್ ಮಾಡ್ತಾರೆ ಯಾವಾಗ್ಲೂ. ಓಕೆ, ಆಮೇಲೆ ಅಷ್ಟೇ, ಏನಿಲ್ಲ. ಆಂಟಿ ಬೇರೆಯವ್ರ ಮಕ್ಕಳ ಜೊತೆ ನಮ್ಮ ಭವ್ಯಶ್ರೀ ತಾನೇ ಕಂಪೇರ್ ಮಾಡಬೇಡ್ರಿ, ಓಕೆನಾ? ಹೇಳಿದೀನಿ. ಓಕೆ, ಸೊ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನಾನು ಸಿ ಆಗ್ಬೇಕು CA ಆಗ್ಬೇಕಂತ. ಏನೆಲ್ಲ ಫುಲ್ CA ಆಗ್ಲಿದ್ದೀರಲ್ಲ? ರೆಸ್ಪೆಕ್ಟ್ ಇರುತ್ತೆ. ಮತ್ತೆ ಒಂದು ನಮ್ಮ ವಿಲೇಜ್ ಅಲ್ಲಿ ಒಂದು ಹಿಂಗ ಇರೋ ಹುಡುಗಿ ಇಲ್ಲಿಗೆ ಹೋಗಿ ಹಿಂಗಾದ್ಲು ಅಂತ ಒಂದು ಇದು ಇರುತ್ತೆ. ಅದಕ್ಕೆ ಫುಲ್ ಪ್ರೌಡ್ ಆಗ್ಬೇಕು ನಿಮ್ ವಿಲೇಜ್ ಅಲ್ಲಿ ಇರೋರೆಲ್ಲ. ಯಾವ ಊರು ನಿಮ್ದು? ನಮ್ದು ಬೀದರ್. ಬೀದರಾ? ಓಕೆ, ಸೊ ಇಲ್ಲಿ ಹೆಂಗೆ ಹಾಸ್ಟೆಲ್ ಮಾಡ್ಕೊಂಡಿದ್ದೀರಾ? ಇಲ್ಲ ಮ್ಯಾಮ್, ಪೇರೆಂಟ್ಸ್ ಎಲ್ಲ ಇದ್ದಾರೆ. ಫುಲ್ ಈ ಕಡೆ ಬಂದಿದ್ದೀರಾ. ಸರಿ, ನಿಮ್ ಪ್ರಿನ್ಸಿಪಲ್ ಯಾರು? ನಮ್ದು ಲೋಕೇಶ್ ಸರ್. ಲೋಕೇಶ್ ಸರ್. ಅವ್ರು ನಿಮ್ ಜೊತೆ ಹೆಂಗಿರ್ತಾರೆ? ನಮ್ ಫುಲ್ ಫ್ರೆಂಡ್ಲಿ ಆಗಿರ್ತಾರೆ. ಫುಲ್ ಕಾಮಿಡಿ, ಎಲ್ಲ ಶಿಸ್ತಿರ್ಬೇಕು, ಎಜುಕೇಶನ್ ತಗೋಬೇಕು. ಕಾಮಿಡಿನಾ? ಏನ್ ಕಾಮಿಡಿ ಮಾಡ್ತಾರೆ? ಕಾಮಿಡಿ ಅಂದ್ರೆ ಏನಿಲ್ಲ, ಸುಮ್ಮನೆ ಹಂಗೆ ಎಲ್ಲರ ಜೊತೆನೂ ಫ್ರೀ. ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಎಸ್ ಮ್ಯಾಮ್. ಯಶ್ ಅವರು. ಅವ್ರದ್ದೊಂದು ಡೈಲಾಗ್ ಹೇಳ್ಬೋದಾ? ಎಸ್, ನಾವು ಬರೋರ್ಗು ಮಾತ್ರ ಬೇರೆ ರವ, ನಾವು ಬಂದ್ಮೇಲೆ ನಮ್ದೇ ಹವ. ಫುಲ್ ಜೋಶಲ್ಲಿ ಹೇಳ್ಬೇಕು ಈ ಡೈಲಾಗ್ ನ ಇನ್ನೊಂದ್ಸತಿ. ನಾವು ಬರೋರ್ಗು ಮಾತ್ರ ಬೇರೆ ರವ, ನಾವು ಬಂದ್ಮೇಲೆ ನಮ್ದೇ ಹವ. ಇವಾಗ ಬರ್ತಾ ಇದೆ ಜೋಶು. ನ್ಯೂಟನ್ದೇ ಹವಾನಾ? ಎಲ್ಲಿ ಬನ್ರಿ ಹೇಳ್ರಿ. ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಓಕೆ, ಹಾಯ್. ಹಾಯ್. ನಿಮ್ ಹೆಸರು? ವೇದ. ವೇದ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ದೊಡ್ಡವ್ರ LLB ಲಾಯರ್ ಆಗ್ಬೇಕು ಅನ್ಕೊಂಡಿದ್ದೀರಾ. ಸೊ ಅದನ್ನ ನಂದೇನ ಕೇಸ್ ಬೇರೆ ಸಾಲ್ವ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀರಾ? ನಾನು ಯಾರನ್ನ ಮರ್ಡರ್ ಮಾಡಿ ಬಂದ್ಬಿಟ್ರೆ ಏನ್ ಮಾಡ್ತೀರಾ? ಕೇಸ್ ಸಾಲ್ವ್ ಮಾಡ್ತೀನಿ. ಸಾಲ್ವ್ ಮಾಡ್ತೀರಾ? ನನ್ ಪರವಾಗ ಬೇರೆಯವ್ರ ಪರವಾಗ? ನಿಮ್ ಪರವಾಗಿ. ನಮ್ ಪರವಾಗಿ ನಾವು ಕ್ರಿಮಿನಲ್ ಲಾಯರ್ ಆಗ್ಬೇಕಾಗಿರೋ ಅನ್ಕೊಂಡು. ಕ್ರಿಮಿನಲ್ ರಾಯಲ್. ಸೊ ನಾನ್ ತಪ್ಪು ಮಾಡಿದ್ರು ನನ್ ಕಡೆ ವಾದ ಮಾಡ್ತೀರಾ? ಹಂಗೆಲ್ಲ ಮಾಡ್ಬಾರ್ದು. ನ್ಯಾಯ ಆ ಕಡೆ ಇದು ಅದ್ ಮಾಡೇ ಮಾಡ್ತೀವಿ. ಖಂಡಿತವಾಗ್ಲು ಲಾಯರ್ ಆಗೋಗ್ಬಿಡ್ಬೇಕಾಯ್ತಾ? ಓಕೆ, ನಿಮ್ ಫೇವ್ರೆಟ್ ಹೀರೋ? ಯಶ್ ಅವರು. ಹೀರೋಯಿನ್? ರಾಧಿಕಾ ಪಂಡಿತ್. ಯಾಕೆ ಇಬ್ರು? ಯಾಕಂದ್ರೆ ತುಂಬಾ ಜಾಲಿ ಆಗಿರ್ತಾರೆ, ಅದಕ್ಕೆ ಇಷ್ಟ ಆಗ್ತಾರೆ. ಮೀನ್ಸ್ ಚಿಕ್ಕವಳಿಂದನೂ ಅವ್ರ ಫಿಲ್ಮ್ ನೋಡೇ ಬೆಳ್ದಿರೋದು. ಓಕೆ, ಸೊ ಸಿಬ್ಲಿಂಗ್ಸ್ ಯಾರಾದ್ರೂ ಇದ್ದಾರಾ? ತಮ್ಮ. ಅವ್ರ ಜೊತೆ ಹೆಂಗಿರುತ್ತೆ? ತುಂಬಾ ರಫ್ ಆಗಿರ್ತೀವಿ. ಒಂದು ಕೂಡ ಹೊಂದಾಣಿಕೆ ಇಲ್ಲ ನಮ್ದು. ಒಂದು ತುಂಬಾ ರಫ್ ಆಗಿರ್ತೀವಿ. ಹೌದಾ? ಮನ್ಸಲ್ಲೂ ಪ್ರೀತಿ ಇಲ್ವಾ? ಮನ್ಸಲ್ಲಿ ಪ್ರೀತಿ ಇದ್ದೇ ಇರುತ್ತೆ, ಬಟ್ ತೋರ್ಸ್ಕೊಳಲ್ಲ ಅಷ್ಟೇ. ಸರಿ ಆಯ್ತು. ಸೊ ನಿಮ್ಗೆ ಫ್ರೀಡಮ್ ಫೈಟರ್ಸ್ ಗೊತ್ತಾ? ಯಾರು? ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಮತ್ತೆ ಡಾಕ್ಟರ್ BR ಅಂಬೇಡ್ಕರ್ ಅವರೆಲ್ಲ ಗೊತ್ತು ಆಲ್ಮೋಸ್ಟ್. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿ. ನಮ್ SC ಕ್ಯಾಸ್ಟ್ಗೋಸ್ಕರ ಫುಲ್ ಫೈಟ್ ಮಾಡಿದ್ದಾರೆ ಅಂಡ್ ಕಾನ್ಸ್ಟಿಟ್ಯೂಷನ್ ಬರೆದಿದ್ದಾರೆ. ವಿ ಆರ್ ಪ್ರೌಡ್ ಆಫ್ ಹಿಮ್. ಮುಖ್ಯವಾಗಿ ಗರ್ಲ್ಸ್ಗೆ ಎಜುಕೇಶನ್ ಕೊಡೋದಕ್ಕೆ ಕಾರಣ. ಹೌದು. ಗಾಂಧೀಜಿ ಅವ್ರ ಬಗ್ಗೆ? ಗಾಂಧೀಜಿಯವ್ರ ಬಗ್ಗೆ ನೀನೇನ ಫೈಟ್ ತುಂಬಾ ಸಪೋರ್ಟ್. ಮೀನ್ಸ್ ನಮ್ಮ ಇಂಡಿಯಾಗೆ ಈ ತರ ಫ್ರೀಡಮ್ ಬರ್ಬೇಕಂದ್ರೆ ಅವರೇ ಕಾರಣ. ಸೊ ತುಂಬಾ ಹಿಂಗ್ ಫ್ರೀಡಮ್ ಆಗಿದ್ದೀವಿ ಅಂದ್ರೆ ಎಲ್ಲ ಫೈಟರ್ಸ್ ಇಂದಾನೆ ಕಾರಣ ಆಗುತ್ತೆ. ಸೊ ಅದಕ್ಕೆ. ಓಕೆ, ಸೊ ನಿಮ್ ತಮ್ಮ ಜೊತೆ ಯಾವಾಗೂ ರಫ್ ಆಗಿ ರ್ಯಾಶ್ ಆಗಿರ್ತೀರಾ ಅಂತ ಹೇಳ್ತಿದ್ದೀರಾ. ಯಾವ್ದಾನ ಒಂದು ಫನ್ನಿ ಆಗಿ ನೀವು ಜಗಳ ಆಡಿರೋ ಇನ್ಸಿಡೆಂಟ್ಸ್, ಮನೇಲಿ ಚೆನ್ನಾಗಿ ಬೈಸ್ಕೊಂಡಿರೋ ಇನ್ಸಿಡೆಂಟ್ಸ್ ಏನಾದ್ರು ಇದೆಯಾ? ಒಂದಿನ ಹಿಂಗೆ ಸುಮ್ಮನೆ ಜಗಳ ಆಡ್ತೀವಿ, ರೀಸನ್ ಇರಲ್ಲ ಅದಕ್ಕೆ. ಪೆನ್ನಿಗೋಸ್ಕರ ಜಗಳ ಆಡ್ತೀವಿ, ಬುಕ್ಗೋಸ್ಕರ ಜಗಳ ಆಡ್ತೀವಿ, ಮೇನ್ ತಿಂಡಿಗೋಸ್ಕರ ಜಗಳ ತುಂಬಾ ಆಡ್ತೀವಿ. ರಿಮೋಟ್ಗೆಲ್ಲ ಇಲ್ಲ, ಫೋನಿಗೆ ತುಂಬಾ ಜಗಳ ಆಡ್ತೀವಿ. ಮತ್ತೆ ನಿಮ್ ಮನೇಲಿ ತಿಂಡ್ಕೋತ್ ಯಾರು? ನಿಮ್ ತಮ್ಮ? ನೀವೇನಾ? ಪಾಪ ಯಾಕೆ? ನಿಮ್ ತಮ್ಮ ಏನ್ ಓದ್ತಿರೋದು? ಅವ್ನು 6th ಸ್ಟ್ಯಾಂಡರ್ಡ್ ಹುಡುಗನ ಮೇಲೆ ಯುದ್ಧಕ್ಕೆ ಹೋಗ್ತಿರಲ್ರಿ?
ಇಲ್ಲ ಅವ್ನು ಹಂಗಂದ್ರೆ ಫುಲ್ ಯುದ್ಧಕ್ಕೆ ಹೋಗಲ್ಲ, ತುಂಬಾ ಚಿಕ್ಕ ವಿಷಯಕ್ಕೆಲ್ಲ ಜಗಳಕ್ಕೆ ಹೋಗ್ತೀವಿ. ಮತ್ತೆ ಮನೆಯಲ್ಲಿ ಹೆಂಗಿರುತ್ತೆ, ಏನಪ್ಪ ಇವ್ರು ಏನಕ್ಕಂತ ಹುಟ್ಟಿದ್ರು ಅಪ್ಪ ಯಾವಾಗ್ಲೂ ಜಗಳ ಆಡ್ತಿರ್ತಾರ ಅನ್ನೋದೇನಿಲ್ವಾ? ಯಾವ ತುಂಬಾ ಸಕ್ಕತ್ತಾಗಿ ಬೈತಾರೆ. ನನಗೆ ಫಸ್ಟ್ ಬೈಯೋದು. ನೀವೇ ದೊಡ್ಡವರು? ನಾನು ದೊಡ್ಡವಳಲ್ಲ, ಅದಕ್ಕೆ ನನಗೆ ಬೈತಾರೆ. ಸರಿ, ಮನೇಲಿ ಕೆಲಸ ಮಾಡ್ತೀರಾ? ಇಲ್ಲ ನಾರ್ಮಲ್ ಆಗಿ 7:30ಗೆ ಎದ್ದೇಳ್ತೀನಿ ಅಷ್ಟೇ. ಏನೇನ್ ಕೆಲಸ ಮಾಡ್ತೀರಾ ನಿಮ್ಮ ಮನೆಯಲ್ಲಿ? ಅಶ್ಮತ್ ಮನೇಲಿ ಯಾರು ಇಲ್ಲ, ನಾನೇ ಮಾಡ್ತೀನಿ. ಜಾಯಿಂಟ್ ಫ್ಯಾಮಿಲಿ ನಮ್ದು, ಸೊ ಎಲ್ಲ ಅವ್ರವರೇ ನೋಡ್ಕೊಂತಾರೆ. ನಮ್ಗೇನು ಹೇಳಲ್ಲ, ಚಿಕ್ಕ ಮಕ್ಳಿಗೆ ಏನು ಹೇಳಲ್ಲ. ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ನಮ್ಮಮ್ಮ ನಮ್ಮತ್ತೆ ನಮ್ಮ ಅಕ್ಕ ಅವರೇ ನೋಡ್ಕೊಂತಾರೆ. ನಮ್ಗೆ ಆಫ್ ಕ್ಯಾಮ್ರಾ ಆಗಿದ್ರೆ ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ ಅಂತೆಲ್ಲ ಹೇಳ್ತಿದ್ರು. ಇವಾಗ ಇದ್ ನೋಡ್ತಾರೆ ಅಂತ ಅವ್ರೇನು ಹೇಳ್ತಿಲ್ಲ. ಇಲ್ಲ ಅಕ್ಕ, ನಾರ್ಮಲ್ ಎಲ್ಲರೂ ಅವರೇ ನೋಡ್ಕೊಂತಾರೆ, ನಮ್ಗೇನು ಹೇಳಲ್ಲ. ಸರಿ ಆಯ್ತು. ಸೊ ಈಗ ನಿಮ್ಮ ಹತ್ರ 2 ನೋಟ್ ಇರುತ್ತಪ್ಪ, 120 ರುಪೀಸ್. ಅದರಲ್ಲಿ 1 ನೋಟು 20 ರುಪೀಸ್ ಅಲ್ಲ, ಹೆಂಗದು? 10 ನೋಟ್ 2 ಇರುತ್ತೆ. ಟೋಟಲ್ ಇರೋದು 2 ನೋಟ್. ಅದರಲ್ಲಿ 10 ರೂಪೀಸ್ ಕಾಯಿನ್, ಕಾಯಿನು ಇರಲ್ಲ. 20 ರೂಪೀಸ್ ಕಾಯಿನಾ? 2 ನೋಟೆ. ಅದೇ ಒಂದು 100 ನೋಟು, ಇನ್ನೊಂದು 20 ನೋಟ್. ಇವಾಗ ನಿಮ್ಮ ಹತ್ರ 2 ನೋಟ್ ಇರುತ್ತೆ, ಅದರಲ್ಲಿ ಒಂದು 20 ರುಪೀಸ್ ನೋಟ್ ಅಲ್ಲ, ಹೆಂಗೆ? 20 ರೂಪೀಸ್ ಕಾಯಿನ್ ಇರುತ್ತೆ. ಸರಿ ಆಯ್ತು. ಆನ್ಸರ್ ಗೊತ್ತಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೋಡ್ಬೇಕು. ನೋಡ್ತೀರಾ? ಸರಿ ಆಯ್ತು. ಹಾಯ್. ಹಾಯ್, ನಿಮ್ಮ ಹೆಸರು? ಧನ್ಯತಾ. ಸಮೀರಾ. ಸಮೀರಾ ಏನಾಗ್ಬೇಕು ಅನ್ಕೊಂಡಿದ್ರ ದೊಡ್ಡವರಾದ್ಮೇಲೆ? CA. ನೀವು CA. ಓಕೆ, ನಾವು ಸಿ ಆಗ್ಬೇಕು. ನೀವು CA. ಫುಲ್ ಪಕ್ಕ ಕಮರ್ಷಿಯಲ್, ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಬಿಡ್ಬೇಕು, ಕಾಲೇಜಿಗೆ ಒಳ್ಳೆ ಹೆಸರು ತರಬೇಕು. ಸರಿ, ನಿಮ್ ಕಾಲೇಜ್ ಬಗ್ಗೆ ಏನ್ ಹೇಳ್ಬೋದು ಒಂದು ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ? ನಾವು ರಿಯಾಲಿಟಿನೇ, ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ಬಟ್ ಇಲ್ಲಿ ಬಂದು ರಿಯಾಲಿಟಿನೇ ಬೇರೆ ಇದೆ. ಎಕ್ಸ್ಪೆಕ್ಟೇಷನ್ಸ್ ಬೇರೆ ಇತ್ತು, ರಿಯಾಲಿಟಿನೇ ಬೇರೆ. ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ಟೀಚರ್ಸ್ ಇಲ್ಲ, ಅದಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ, ರಿಯಾಲಿಟಿನೇ ಬೇರೆ ಇದೆ. ಸೇಮ್ ಅಂದರೆ ಎಜುಕೇಷನ್ ಚೆನ್ನಾಗಿದೆ, ರಿಯಾಲಿಟಿನೂ ಅಂದರೆ ಫನ್ನು ಚೆನ್ನಾಗಿದೆ, ಎಜುಕೇಷನ್ ಥರನೇ. ಟೀಚರ್ಸು ಸ್ವಲ್ಪ ಫ್ರೆಂಡ್ಲಿಯಾಗಿ ನೋಡ್ತಾರೆ, ಓದುವಾಗ ಸ್ಟ್ರಿಕ್ಟ್ ಆಗಿರುತ್ತೆ, ಅಂದರೆ ಬೇರೆ ಟೈಮ್ ಸ್ವಲ್ಪ ಫನ್ನಾಗೇ ಇರುತ್ತೆ. ನಿಮ್ ಫೇವ್ರೆಟ್ ಟೀಚರ್ ಯಾರು? ಅಕೌಂಟೆನ್ಸಿ ಸರ್. ಅಕೌಂಟೆನ್ಸಿ. ನಿಮ್ಗೆ? ತ್ಯಾಗರಾಜ್ ಸರ್. ಯಾಕೆ? ನಮಗೆ ಕಾಮರ್ಸ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಕೌಂಟ್ಸೇ ಜಾಸ್ತಿ ಇರುತ್ತೆ, ಅದಕ್ಕೆ ಇಂಪಾರ್ಟೆಂಟ್ ಅದು ನಮಗೆ. ಅಕೌಂಟ್ಸಲ್ಲಿ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಕ್ಲಾಸಸ್ ನೋಡ್ತೀವಿ, ಕಾನ್ಸಂಟ್ರೇಟ್ ಆಗಿ ಕೇಳಿಸ್ಕೊಳ್ತೀವಿ, ಎಲ್ಲ ಚೆನ್ನಾಗಿರುತ್ತೆ. ಸರ್ಗೆ ಚೆನ್ನಾಗಿ ಅಕೌಂಟ್ ಸರ್. ಓಕೆ, ನಿಮ್ಗೆ ತ್ಯಾಗರಾಜ್ ಸರ್ ಅಂದ್ರೆ ಇಷ್ಟ. ಯಾವ ಸಬ್ಜೆಕ್ಟ್? ಕನ್ನಡ. ಯಾಕೆ? ನಾವು ಕನ್ನಡದಲ್ಲಿ ಹುಟ್ಟಿ ಬೆಳೆದು, ಸೊ ಕನ್ನಡ ಅಂದರೆ ತುಂಬ ಇಷ್ಟ, ಅದಕ್ಕೆ. ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ, ಅಂದನೋ ಅದೃಷ್ಟನೋ ಮುಂದೆ ಕುಂತಿದೆ, ನಿನ್ನ ಕನಸು ಬ್ಲ್ಯಾಕ್ ಅಂಡ್ ವೈಟು ಇಂದು ಬಣ್ಣವಾಗಿದೆ, ನಿನ್ನ ಮೇಲೆ ಕವನ ಬರೆಯೋದವನ ಈಗ ತಾನೇ ಮೂಡಿದೆ, ಕನಸಲ್ಲಿ ಅಲೆಲೆಲೆ ಬಳಿ ಬಂದು ಅಲೆಲೆಲೆಯೋ ಮುದ್ದಾಡಿ ಅಯ್ಯಯ್ಯೋ ಕಚ್ಚ ಕುಡಿತಲಾರೆ ಬಳಿ, ಮತ್ತೊಮ್ಮೆ ಕನಸಲ್ಲಿ ಅಲೆಲೆಲೆ ಬಳಿ ಬಂದು ಅಲೆಲೆಲೆಯೋ ಮುತ್ತಾಡಿ ಕಚ್ಚ ಕುಡಿತಲಾರೆ. ಏನ್ ಗೊತ್ತಾ, ಇಲ್ಲಿಬ್ರು ಸಾಂಗ್ ಆಡ್ತೀನಿ ಅಂತ ಬಂದಿರೋರ್ಗಿಂತ ಫುಲ್ ಸಾಂಗ್ ಎಲ್ಲ ಇಲ್ಲೇ ಇದೆ ಹಿಂದೆಗಡೆ. ಓಕೆ, ನಮ್ ಹುಡುಗಿರು ಒಂದ್ ಸಾಂಗ್ ಅಲ್ಲಿ ಫುಲ್ ಪ್ರಿಪೇರ್ ಆಗಿದ್ದಾರೆ, ನೋಡೋಣ. ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ, ನಿನ್ನ ಕನಸೆಲ್ಲ ನಾನನಸು ಮಾಡುವೆ, ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ಬರುವೆ, ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ, ನಡೆಯುವೆ ಜೊತೆ ನೆರಳಂತೆ, ಬಯಸುವೆ ಕೊನೆ ಇರದಂತೆ, ಮುಡುಗಡೆಯಾಗಿ ಸಿಯಾಗಲಿಗೆ ನೆರವಾಗಿ ಬಂದ ಓರ್ಗವಿವೇ, ನಿನಗೇನು ನಾನು ಏನಲೇ. ಜಗವೇ ನೀನು ಗೆಳತಿಯೇ ನನ್ನ. ಓಕೆ, ಕಾಲೇಜ್ ಬಗ್ಗೆ ಏನಾದ್ರು ಒಂದು ಡೈಲಾಗು. East or West, Newton is the best. Twinkle twinkle little star, Newton is the superstar.
ಒನ್ ಆಫ್ ದಿ ಬೆಸ್ಟ್ ಕಾಲೇಜಸ್ ಅಲ್ಲಿ ಚಿಕ್ಕಬಳ್ಳಾಪುರಲ್ಲಿ ನಮ್ಮ ನ್ಯೂಟನ್ ಒಂದು ಒಳ್ಳೆ ಎಜುಕೇಷನ್ ಇದೆ ನಮ್ಮ ಕಾಲೇಜಲ್ಲಿ, ಒಳ್ಳೆ ಎನ್ವಿರಾನ್ಮೆಂಟ್, ಎಲ್ಲ ಕಡೆಯಿಂದನೂ ನಮ್ಗೆ ಸಪೋರ್ಟ್ ಇದೆ. ಕಲ್ಚರಲ್ಸಲ್ಲಿ, ಸ್ಪೋರ್ಟ್ಸಲ್ಲಿ, ಎಜುಕೇಷನ್ ಎಲ್ಲ ಥರದ ನಮ್ಮ ಸಪೋರ್ಟ್ ಇದೆ ನಮ್ಮ ಚೇರ್ಮನ್ ಸರಿಂದ ಹಾಗೂ ನಮ್ಮ ಚೇರ್ಮನ್ ಸರ್ ವೈಫಿಂದ, ಪ್ರಿನ್ಸಿಪಲ್ ಸರ್ ಅವರಿಂದ, ಮ್ಯಾನೇಜ್ಮೆಂಟಿಂದ, ಈವನ್ ಟೀಚರ್ಸ್ ನಮ್ಮ ನಂದಿನಿ ಮ್ಯಾಮ್, ಗೀತಾಂಜಲಿ ಮ್ಯಾಮ್, ಶಾರದಾ ಮ್ಯಾಮ್, ಎಲ್ಲ ಟೀಚರ್ಸ್ ಕಡೆ ನಾನು ಫುಲ್ ಸಪೋರ್ಟ್ ಇದೆ ನಮಗೆ. ತ್ಯಾಗರಾಜ್ ಸರ್ ಇವನ್ ಫುಲ್ ಚೆನ್ನಾಗಿ ಟೀಚ್ ಮಾಡ್ತಾರೆ, ಲೆಸನ್ಸು ಕೂಡ ಯಾವುದ್ರಲ್ಲಿ ಕಡಿಮೆ ಇಲ್ಲ. ಲೈಕ್ ಎಲ್ಲಾದ್ರೂ ಏನಾದರೂ ಕೇಳಿದ್ರು ಅದಕ್ಕೆ ಫುಲ್ ರೆಸ್ಪಾಂಡ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಇವನ್ ಟ್ರಿಪ್ಗೆ ಹೋಗಬೇಕು ಅಂದರೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಪ್ಲಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಎಜುಕೇಷನಲ್ಲಿ ಫುಲ್ ಟಾಪ್ 1ಅಲ್ಲಿದೆ. ಅದರಿಂದ ಸ್ಪೋರ್ಟ್ಸ್ ಬಗ್ಗೆ ಹೇಳಲೇಬೇಕು. ಇವನ್ ನಮ್ಮ ಕಾಲೇಜಲ್ಲಿ ಫೆಸ್ಟ್ ಅಂತ ಮಾಡ್ತಾರೆ, ಅದು 7 to 8 days ಬರೀ ಸ್ಪೋರ್ಟ್ಸ್ ಇರುತ್ತೆ. ಮತ್ತು ಇನ್ನು 2 days ಕಲ್ಚರಲ್ ಆ್ಯಕ್ಟಿವಿಟಿ, ಒಟ್ಟಲ್ಲಿ 15 days ಅದ್ರಕ್ಕಂತಲೇ ಸ್ಪೆಂಡ್ ಮಾಡ್ತಾರೆ. ಬರೀ ಎಜುಕೇಷನ್ ಅಂತ ಇಲ್ಲ, ಪ್ಲಸ್ ಸ್ಪೋರ್ಟ್ಸ್ ಬೇರೆದಕ್ಕೂ ಎಂಕರೇಜ್ ಮಾಡ್ತಾರೆ ಅನ್ನೋದು ತುಂಬ ಖುಷಿ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಬಂದಿದ್ದು ನ್ಯೂಟನ್ಸ್ ಇಂಟಿಗ್ರೇಟೆಡ್ PU ಕಾಲೇಜ್ಗೆ. ಸೊ ನಮ್ಮ ಮಕ್ಕಳೆಲ್ಲ ಫುಲ್ ಜೋಶಲ್ಲಿ ಇದ್ದಾರೆ ಅಂತ ನೋಡಿದ್ರಲ್ಲ. ಕಾಲೇಜ್ ಬಗ್ಗೆ ಹೇಳಿದ್ರು, ಪ್ರಿನ್ಸಿಪಲ್ ಅವ್ರ ಬಗ್ಗೆ ಹೇಳಿದ್ರು, ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ರು, ಅವರು ಕ್ವಶನ್ಸ್ ಕೇಳಿದ್ರು, ಡೈಲಾಗ್ಸ್ ಹೇಳಿದ್ರು, ಸಾಂಗ್ಸ್ ಹೇಳಿದ್ರು. ಮತ್ತಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಸ್ಟ್ರೆಸ್ ಬಸ್ಟರ್ಸ್ ಕಾರ್ಯಕ್ರಮ ಓನ್ಲಿ ಆನ್ CTV. ಕೀಪ್ ವಾಚಿಂಗ್. ನಮಸ್ಕಾರ.